ಇನ್ನು ಶೋಕಾಸ್ ನೋಟಿಸ್ಗೆ ಸಮಗ್ರವಾಗಿ ಉತ್ತರ ಬರೆದಿದ್ದೀನಿ ಅಂತ ಹೇಳಿ ದೆಹಲಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಶೋಕಾಸ್ ನೋಟಿಸ್ಗೆ 6 ಪುಟಗಳ ಉತ್ತರವನ್ನ ನಾನು ಸಿದ್ಧಪಡಿಸಿದ್ದೀನಿ. ಈಗ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಗೆ ಹೋಗ್ತಾ ಇದ್ದೀನಿ. ಆ ಸಮಿತಿ ಮುಂದೆ ಹಾಜರಾಗಿ ಅವರಿಗೆ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕುಟುಂಬ ರಾಜಕಾರಣ, ಅದರ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ, ಉಚ್ಚಾಟನೆ ಪರಿಹಾರ ಅಲ್ಲ ಅಂತಲೂ ಕೂಡ ಸಂಸದರು ಈಗಾಗಲೇ ಹೇಳಿದ್ದಾರೆ. ಸೊ ಈ ಬಗ್ಗೆನೂ ಕೂಡ ದೆಹಲಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ಈಗ ಹೋಗಿ ಕೊಡ್ತೇನೆ, ಕೊಟ್ಟು ಅದ್ರ ಮ್ಯಾಗ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ. ಮತ್ತು ಅದಕ್ಕೆ ಬೇಕಾದಂತ ನಾ ಏನು ಆರೋಪ ಮಾಡಿದ್ದೇನೆ ಇಲ್ಲಿವರೆಗೆ, ನಾ ಬಿಜೆಪಿ ಮೇಲೆ ಆರೋಪ ಮಾಡಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ರು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ, ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ. ಸದಾನಂದ ಗೌಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡೋದು ಬಿಟ್ರೆ ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ, ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾವು ಮಾತಾಡಿದ್ವಿ. ಅವ್ರ ಜೊತೆಗೆ ಎಲ್ಲ ಹೇಳಿದೀವಿ. ಈ ವಕಫದ ಬಗ್ಗೆ ಚರ್ಚೆ, ಮೂಲ ದೊಡ್ಡ ಚರ್ಚೆ ಅಂದ್ರೆ ನಾವು ವಕಫ್ ಬಗ್ಗೆ ಹೇಳಿದೀವಿ. ಈ ರೀತಿ ಕರ್ನಾಟಕದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ಮತಾಂಧ ವಕಫ್ ಮಂತ್ರಿ ಎಲ್ಲ ಕಡೆನೂ ಅಡ್ಡಾಡಿ ಒಂದು ರೀತಿ ಪ್ರಚೋದನಕಾರಿಯಾಗಿ ನೀವು ನಮ್ಮ ಎಷ್ಟು ಜಮೀನಿದೆ DC ಮತ್ತು AC ತಹಸೀಲ್ದಾರ್ಗೆ ಬೆದರಿಕೆ ಹಾಕಿ, ಇದು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅದಕ್ಕೆ ನೀವು ಎಲ್ಲ ವಕಫ್ ಅಂತೇಳಿ ದಾಖಲೆ ಮಾಡ್ಬೇಕತ್ತೇನು ಬೆದರಿಕೆ ಒಂದು ತಂತ್ರ ಮಾಡಿದ್ದಾನೆ. ಅದಕ್ಕೆ ನಾವು ಜಮೀರ್ ಅಹಮದ್ ಖಾನ್ ಬಗ್ಗೆನೂ ಹೇಳಿದೀವಿ. ಮತ್ತು ಈ ಕಾನೂನು ಇನ್ನೂ ಇದು ಆಗಬೇಕು. ನಮ್ಮ ಕುಮಾರ್ ಬಂಗಾರಪ್ಪನವ್ರು ಹೇಳಿದ್ರು, ಈ ಟ್ರಿಬ್ಯುನಲ್ ಏನಿದೆ ಆ ಟ್ರಿಬ್ಯುನಲ್ ಕಿತ್ತಿ ಹಾಕ್ಬೇಕು. ಮತ್ತು ಕರ್ನಾಟಕದ ಇಂದಿನ ಸ್ಥಿತಿ ಬಗ್ಗೆನೂ ನಾವು BJP ಸ್ಥಿತಿ ಬಗ್ಗೆ ಮಾತಾಡಿದ್ದೀವಿ. ನಮಗೆ ಭಾಳ ಗೌರವ ಅಂದರೆ ನಮಗೇನಾದರೂ ದಿಲ್ಲಿಯಲ್ಲಿ ಬಹಳ ಸರಳವಾಗಿ ಅಪಾಯಿಂಟ್ಮೆಂಟ್ ಸಿಗೋದು ರಾಜನಾಥ್ ಸಿಂಗ್ ಅವ್ರದ್ದು, ನಿತಿನ್ ಗಡ್ಕರಿ ಅವರು. ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇಲ್ಲಿ ದಿಲ್ಲಿಗೆ ಯಾರಿಗೂ ಬರೋ ಧೈರ್ಯ ಇರಲಿಲ್ಲ, ಇಲ್ಲಿ ಯಾರೂ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅಂತ ಭಯ ಇತ್ತು. ಆದರೆ ನಮ್ಮೆಲ್ಲ ಟೀಮ್, ನಾವೇನು ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಪ್ರತಾಪ್ ಸಿಂಹ, GM ಸಿದ್ದೇಶ್ವರ ಅವರು, ಅದೇ ರೀತಿ ನಮ್ಮ BP ಹರೀಶ್ ಅವರು, ಎಲ್ಲರೂ ನಾವು ಬಂದ ಮೇಲೆ ಇಲ್ಲಿ ಒಂದು ರೀತಿ ಎಲ್ಲ ಲೋಕಸಭಾ ಸದಸ್ಯರು ನಿನ್ನೆ ಸಭೆ ಆಗಿದೆ. ರಾಜ್ಯಸಭಾ ಸದಸ್ಯರು ಸುಮಾರು 15 ಜನ ಭಾಗವಹಿಸಿದ್ದಾರೆ. ಅವರು ಯಾರೂ ಯತ್ನಾಳ್ ವಿರುದ್ಧ ಕ್ರಮ ತಗೋಬಾರ್ದು ಅಂತಲೇ ಹೇಳಿದ್ದಾರೆ. ಮತ್ತು ಇದನ್ನು ಸರಿಪಡಿಸಬೇಕು ಹೊರತು ಉಚ್ಚಾಟನೆ ಪರಿಹಾರ ಅಲ್ಲ. ತಪ್ಪು 2 ಕಡೆ ಇರ್ಬೋದು, ಆದರೆ 2 ಕಡೆ ತಪ್ಪನ್ನು ನೀವು ಅಳೆದು ತೂಗಿದು ಮಾಡಿದಾಗ ಬಹುತೇಕವಾಗಿ ಎಲ್ಲ ಲೋಕಸಭಾ ಸದಸ್ಯರು ಪಕ್ಷದ ಹಿತದೃಷ್ಟಿಯಿಂದ ಮಾತನಾಡಿದ್ದಾರೆ. ಯಾವುದೇ ಒಂದು ಕುಟುಂಬದ ಪರವಾಗಿ ಯಾರು ಮಾತಾಡಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ಜಾಯ್ನ್ ಆಗಿದ್ದಾರೆ. ಹರೀಶ್, ಸುದೀರ್ಘವಾಗಿ ಮಾತನಾಡಿದ್ರು ಯತ್ನಾಳ್ ಅವರು, ಉತ್ತರ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನುವಂಥ ವಿಚಾರ, ಜೊತೆಗೆ ನಾನೇನು ಯಾವುದೋ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ, ಯಾವ ನಾಯಕರ ಬಗ್ಗೆನೂ ಕೂಡ ನಾನು ಮಾತಾಡೋದಿಲ್ಲ, ಕೇವಲ ಯಡಿಯೂರಪ್ಪ ಅವರ ವಿರುದ್ಧ ಜೊತೆಗೆ ವಿಜಯೇಂದ್ರ ವಿರುದ್ಧ ಇರುವಂಥ ನನ್ನ ಆಕ್ಷೇಪಣೆಗಳು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಸೊ ಎಷ್ಟೊತ್ತಿಗೆ ಈಗ ಸಮಿತಿ ಮುಂದೆ ಹಾಜರಾಗ್ತಾ ಇದ್ದಾರೆ, ಜೊತೆಗೆ ಈ ರಿಟರ್ನ್ ತಮ್ಮ ಒಂದು ಶೋಕಾಸ್ ನೋಟಿಸ್ಗೆ ಉತ್ತರದ ಜೊತೆಗೆ ದೂರು ಕೊಡೋ ಸಾಧ್ಯತೆಗಳಿದೆಯಾ? ದೂರನ್ನ ದಾಖಲು ಮಾಡುವಂಥದ್ದು ಏನು ಮಾಹಿತಿ ಸಿಗ್ತಾ ಇದೆ ಹರೀಶ್? ರೆಹಮಾನ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶಿಸ್ತು ಸಮಿತಿಯ ಓಂ ಪಾಠಕ್ ಅವರ ಮುಂದೆ ಹಾಜರಾಗ್ತಾರೆ. ಅವರೆಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಭೇಟಿಯಾಗಿ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈಗಾಗಲೇ 6 ಪುಟಗಳ ಉತ್ತರವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅವರ ಮುಂದೆ ಹಾಜರುಪಡಿಸ್ತೀನಿ ಅನ್ನುವಂತ ಹೇಳಿದರೆ ಇದು ಉತ್ತರವೂ ಆಗಿರುತ್ತೆ, ಜೊತೆಗೆ ವಿಜೇಂದ್ರ ಅವರ ವಿರುದ್ಧ ದೂರು ಕೂಡ ಆಗಿರುತ್ತೆ. ಯಾಕಂದ್ರೆ ಉತ್ತರ ಏನ್ ಕೊಡ್ತೀನಿ ಅನ್ನುವಂಥದ್ದನ್ನು ಹೇಳಿದರೆ, ವಂಶವಾದ ಇದೆ, ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಹಿಂದುತ್ವದ ಪರ ಹೋರಾಟ ಮಾಡ್ತಾ ಇದ್ದೀವಿ, ಇದನ್ನೇ ನಮ್ಮನ್ನ ಪಕ್ಷದ ವಿರೋಧಿ ಬಣ ಅಂತ ನೀವು ಹೆಂಗ್ ಗುರುತಿಸ್ತೀರಿ, ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದೀವಿ ಅಂತ ಹೆಂಗ್ ಗುರುತಿಸ್ತೀರಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಅದನ್ನೇ ಉತ್ತರವಾಗಿ ಕೊಡ್ತೀನಿ ಅನ್ನುವಂಥದ್ದನ್ನು ಕೂಡ ಯತ್ನಾಳ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಅವರು ಉತ್ತರವನ್ನು ಕೊಟ್ಟ ಬಳಿಕ ಮತ್ತೇನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಮತ್ತೆ ಅವರು ಶಿಸ್ತು ಸಮಿತಿಯ ಮುಂದೆ ಹಾಜರಾಗೋದಕ್ಕೂ ಮುಂಚೆ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿರುವಂತಹದ್ದು. ಮುಖ್ಯವಾಗಿ ಶಿಸ್ತು ಸಮಿತಿಗೆ ನಾನು ಹಾಜರಾಗ್ತೇನೆ, ಉತ್ತರವನ್ನು ಕೊಡ್ತೇನೆ,
ಕೇಂದ್ರದಿಂದ ರಾಜ್ಯಕ್ಕೆ ಯಾರನ್ನಾರು ಕಳಿಸ್ತಾರಲ್ವ ಅವರು ಯಾರ ಪಕ್ಷವೂ ಅಲ್ಲದೆ ಇರುವಂತವ್ರನ್ನ ಕಳಿಸ್ಬೇಕಾಗತ್ತೆ. ವಾಸ್ತವ ವರದಿಯನ್ನ ಯಾರು ಮಾಡ್ತಾರೆ, ವಾಸ್ತವವಾಗಿ ಅಲ್ಲಿನ ಚಿತ್ರಣವನ್ನ ಕಟ್ಟಿ ಹೈಕಮಾಂಡ್ಗೆ ಯಾರು ಕೊಡ್ತಾರೆ ಅಂತವ್ರನ್ನ ಕಳಿಸ್ಬೇಕು. ಪಕ್ಷಪಾತಿ ಮಾಡುವಂತವ್ರನ್ನ ಕಳಿಸಬಾರ್ದು ಅನ್ನುವಂತ ಮನವಿಯನ್ನು ಕೂಡ ಅವ್ರು ಮಾಡ್ಕೊಂಡಿರುವಂತಹದ್ದು. ಜೊತೆಗೆ ನಿನ್ನೆ ಸಂಸದರ ಸಭೆ ನಡೆದಿದೆ. ಸಂಸದರ ಸಭೆಯಲ್ಲಿ ರಾಧಾ ಮೋಹನ್ ಸಿಂಗ್ ಅಗರ್ವಾಲ್ಗೆ ಯಾರು ಕೂಡ ನನ್ನ ವಿರುದ್ಧ ದೂರನ ಹೇಳಿಲ್ಲ. ಇರುವ ಬಿಕ್ಕಟ್ಟನ್ನ ಬಗೆಹರಿಸಿ ಅನ್ನುವಂಥದ್ದು ಹೇಳಿದ್ದಾರೆ. ನಾವು ತಪ್ಪು ಮಾಡಿರ್ಲಿ ಅಥವಾ ಅವ್ರು ತಪ್ಪು ಮಾಡಿರ್ಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನ ಆದಷ್ಟು ಬೇಗ ಬಗೆಹರಿಸಿ ಅನ್ನುವಂತಹದನ್ನ ಸಂಸದರು ಹೇಳಿದ್ದಾರೆ. ನನ್ನ ವಿರುದ್ಧ ಯಾರು ಅವರು ಕೂಡ ಮಾತಾಡಿಲ್ಲ, ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಜೊತೆಗೆ ಬಹುತೇಕ ರಾಜ್ಯದ ಹಿರಿಯ ನಾಯಕರು ಯಾರಿದ್ದಾರೆ ಅವರು ನನ್ನ ಪರವಾಗಿದ್ದಾರೆ, ಮತ್ತೆ ಬಿಕ್ಕಟ್ಟನ್ನ ಬಗೆಹರಿಸುವ ನಿಟ್ಟಿನಲ್ಲಿದ್ದಾರೆ. ಮತ್ತೆ ಕೆಲವರು ಮಾತಾಡ್ತಾರೆ ನಾವು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಥವಾ ನಾವು ಬೇರೆ ಪಕ್ಷ ಕಟ್ತೀವಿ, ಹೊಸ ಪ್ರಾದೇಶಿಕ ಪಕ್ಷ ಕಟ್ತೀವಿ ಅನ್ನುವಂಥದ್ದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ರೆ ಹೊಸ ಪಕ್ಷವನ್ನ ಕಟ್ಟುವಂತ ಕೆಲಸ ಮಾಡಲ್ಲ, ಮತ್ತೆ ನಾವು ಪಕ್ಷ ಬಿಡುವಂತಹ ಕೆಲಸ ಮಾಡಲ್ಲ. ನಾವು ರಾಷ್ಟ್ರ ಭಕ್ತರಿದ್ದೀವಿ, ಬಿಜೆಪಿ ಜೊತೆ ಗುರುತಿಸ್ಕೊಂಡಿದ್ದೀವಿ, ಬಿಜೆಪಿಯಲ್ಲೇ ಇರ್ತೀವಿ. ಆದ್ರೆ ಬಿಜೆಪಿಯಲ್ಲಿ ಕೆಲವೊಂದು ಅವ್ಯವಸ್ಥೆ ಇದೆ, ಅದನ್ನ ಸರಿ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಹೋರಾಟ ಅನ್ನುವಂತಹದನ್ನ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನೋದನ್ನ ಮತ್ತೆ ಅವರು ಪುನರುಚ್ಚರಿಸಿರುವಂತಹದ್ದು. ರೆಹಮಾನ್, ಥ್ಯಾಂಕ್ ಯು ಹರೀಶ್.